ನಮಗೆ ಓಡಾಡುವುದಕ್ಕೆ ಫುಟ್ಪಾತ್ ಬಿಟ್ಟು ಕೊಡಿ ಎಂದು ತಾಕೀತನ್ನ ಮಾಡಿದ್ದಾರೆ. ರಸ್ತೆಯಲ್ಲಿ ನಡೆದುಕೊಂಡು ಹೋದ್ರೆ ಆಟೋದವರು ಸವಾರರು ಬೈತಾರೆ. ಓಡಾಡೋದಕ್ಕೆ ಫುಟ್ಪಾತ್ ಬಿಟ್ಟು ಕೊಡಿ ಅಂತ ಇದ್ದಾರೆ ಸಾರ್ವಜನಿಕರು. ಸರ್ಕಾರವೇ ಈ ಜಾಗ ಬರೆದು ಕೊಟ್ಟಿದೆ ಅಂತ ವ್ಯಾಪಾರಿಗಳು ಹೇಳ್ತಾ ಇದ್ದಾರೆ. ಇಲ್ಲಿ ಒಂದು ರೀತಿ ಸಾರ್ವಜನಿಕರಿಗೆ ಖುಷಿ ತರುವ ವಿಚಾರವಾಗಿದೆ ಫುಟ್ಪಾತ್ ಒತ್ತುವರಿ. ಯಾಕಂದ್ರೆ ಎಷ್ಟೋ ಬಾರಿ ರಸ್ತೆಗಳಲ್ಲಿ ನಡೆದಾಡ್ಕೊಂಡು ಹೋಗುವಂತಹ ಸಂದರ್ಭದಲ್ಲಿ ವೆಹಿಕಲ್ಸ್ ಓಡಾಡ್ತಿರತ್ತೆ. ವೆಹಿಕಲ್ಸ್ಗಳು ಬೈತಾರೆ ಡ್ರೈವರ್ಸು, ಆ ಕಡೆ ಹೋಗ್ರಿ, ರೋಡಲ್ಲಿ ಯಾಕ್ರಿ ಬರ್ತೀರಾ ಅಂತ. ಆದ್ರೆ ಫುಟ್ಪಾತ್ ಮೇಲೆ ಹೋಗ್ಬೇಕು ಅಂದ್ರೆ ಅಲ್ಲಿ ಒತ್ತುವರಿ ಆಗ್ಬಿಟ್ಟಿರತ್ತೆ. ಸೊ ಈಗ ಸಾರ್ವಜನಿಕರು ಹಾಗೆ ಬೀದಿ ಬದಿ ವ್ಯಾಪಾರಿಗಳ ನಡುವೆ ಚಟಾಪಟಿ ಆಗ್ತಾ ಇದೆ. ಬೆಂಗಳೂರಿನಾದ್ಯಂತ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆಯನ್ನ ವಿಶೇಷವಾಗಿ ಜಿಬಿಎ ನಡೆಸ್ತಾ ಇರತಕ್ಕಂಥದ್ದು. ಇಂತಹ ಸಂದರ್ಭದಲ್ಲಿ ಇದೀಗ ಫುಟ್ಪಾತ್ ವ್ಯಾಪಾರಿಗಳು ಹಾಗೂ ಪಾದಚಾರಿಗಳ ನಡುವೆ ಕೂಡ ಈ ವಿಚಾರ ಒಂದಷ್ಟು ಜಟಾಪಟಿಗೆ ಕಾರಣವಾಗಿರ್ತಕ್ಕಂಥದ್ದು. ಸದ್ಯ ನಾವಿರುವಂತಹ ಸ್ಥಳ ಬಸವನಗುಡಿಯ ಗಾಂಧಿ ಬಜಾರ್ನಲ್ಲಿದ್ದೀವಿ. ಇಲ್ಲಿ ನಿನ್ನೆ ಒಂದು ಘಟನೆ ನಡೆದಿದೆ. ಅಂದ್ರೆ ಪಾದಚಾರಿಯ ಅಲ್ಲಿ ನಡ್ಕೊಂಡು ಹೋಗುವಂತಹ ವ್ಯಕ್ತಿ ಹಾಗೂ ವ್ಯಾಪಾರಿಗಳ ನಡುವೆ ಒಂದು ಜಟಾಪಟಿ ನಡೆದಿರ್ತಕ್ಕಂಥದ್ದು. ಈ ಬಗ್ಗೆ ಕಂಪ್ಲೇಂಟ್ ಕೂಡ ಆಗಿರ್ತಕ್ಕಂಥದ್ದು. ಸೊ ಯಾಕೆ ಗಲಾಟೆ ಆಯ್ತು ಅಂತ ಅಂದ್ರೆ, ಪಾದಚಾರಿಯ ಒಬ್ಬ ವ್ಯಕ್ತಿ ಏನ್ ಮಾಡ್ತಾರೆ, ಅವರು ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಿರ್ತಾರೆ. ಅಂತ ಸಂದರ್ಭದಲ್ಲಿ ಆಟೋದವ್ರಿಗೆ ಅವರು ಬೈದ್ರು ಅಂತ ಅಂದ್ಬಿಟ್ಟು ಇಲ್ಲಿರುವಂತಹ ವ್ಯಾಪಾರಿಗಳನ್ನ ನೀವು ಸೈಡಿಗೆ ಇಟ್ಕೊಳ್ಳಿ ಅಂತ ಹೇಳಿ ಹೇಳ್ತಾರೆ. ಅಂತಹ ಸಂದರ್ಭದಲ್ಲಿ ಗಲಾಟೆ ಆಗಿರ್ತಕ್ಕಂಥದ್ದು ನಾವಿಲ್ಲಿ ನೋಡಬಹುದು. ಇಲ್ಲಿ ಗಾಂಧಿ ಬಜಾರ್ ಅಂತಂದ್ರೆ ಒಂಥರ ಹೆರಿಟೇಜ್ ತರ ಮೊದಲಿಂದಲೂ ಕೂಡ ಬಹಳಷ್ಟು ವರ್ಷಗಳಿಂದ ಇಲ್ಲಿ ವ್ಯಾಪಾರ ವಹಿವಾಟುಗಳು, ಹೂವು ಹಾಗೂ ಹಣ್ಣಿನ ಸಾಮಗ್ರಿಗಳು ಇವನ್ನ ಮಾರಾಟ ಮಾಡ್ಕೊಂಡೇ ಬಂದಿರತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಈ ಒಂದು ರಸ್ತೆಯನ್ನ ಮಾಡ್ಯುಲೇಷನ್ ಮಾಡಿದಾಗ ಕೂಡ, ಹೊಸದಾಗಿ ಇದನ್ನ ಕಾಮಗಾರಿ ಮಾಡಿದಾಗಲೂ ಕೂಡ ಫುಟ್ಪಾತ್ ವ್ಯಾಪಾರಿಗಳಿಗೂ ಸೇರಿದಂತೆ ಒಂದಷ್ಟು ವ್ಯಾಪಾರ ವಹಿವಾಟಕ್ಕೂ ಕೂಡ ತೊಂದರೆ ಆಗದ ರೀತಿಯಲ್ಲಿ ಇದನ್ನ ಮಾಡ್ಯುಲೇಷನ್ ಮಾಡಿ ಇಲ್ಲಿ ಫುಟ್ಪಾತ್ ವ್ಯಾಪಾರಕ್ಕೆ ಅನುವು ಮಾಡಿಕೊಡಲಾಗಿತ್ತು ಕೂಡ. ಸೊ ಈಗಲೂ ಕೂಡ ಈ ಭಾಗದಲ್ಲಿ ಫುಟ್ಪಾತ್ ತೆರವು ಕಾರ್ಯಾಚರಣೆಯನ್ನ ಮಾಡ್ತಾ ಇಲ್ಲ. ಆದ್ರೆ ಇದನ್ನೇ ಬಂಡವಾಳವನ್ನಾಗಿ ಮಾಡ್ಕೊಂಡಿರುವಂತಹ ಫುಟ್ಪಾತ್ ವ್ಯಾಪಾರಿಗಳು ಸಾಕಷ್ಟು ಕಡೆ ಇಡೀ ಫುಟ್ಪಾತ್ ಅನ್ನೇ ಆಕ್ರಮಿಸಿಕೊಂಡಿದ್ದಾರೆ ಅನ್ನುವಂತಹ ಆರೋಪ ಸಾರ್ವಜನಿಕರದ್ದು, ಪಾದಚಾರಿ ಮಾರ್ಗಗಳದ್ದು. ನಿನ್ನೆ ಆದಂತಹ ಘಟನೆ ಹೇಗಾಯ್ತು? ನಿಮ್ಗೂ ಅವ್ರಿಗೂ ಯಾಕೆ ಮಾತಿನ ಜಟಾಪಟಿ ಆಯ್ತು? ಸರ್, ಅವರು ಯಾರೋ ಆಟೋದವರು ಅವ್ರಿಗೆ ಉಗಿದ್ರಂತೆ, ನಮಗೆ ಗೊತ್ತಿಲ್ಲ. ಅವ್ರು ಉಗ್ದಿದ್ದಾರೆ ಅಂದ್ಬಿಟ್ಟು ನಮ್ಮ ಹತ್ರ ಬಂದು, ನೀವು ಇಷ್ಟಿಷ್ಟು ದೊಡ್ಡದಾಗಿ ಇಟ್ಕೊಂಡಿದ್ದೀರಾ, ಸೈಡ್ಗೆ ಇಕ್ಕೋಬೇಕು ತಾನೆ, ಅದಕ್ಕೆ ನಿಮ್ಗೆ ಹಿಂಗೆಲ್ಲ ಮಾಡ್ತಾ ಇರೋದು ಅಂತ ಸರ್ ಹೇಳಿದ್ರು. ಸರ್, ಯಾಕೆ ಸರ್ ಹಂಗೆ ಮಾತಾಡ್ತೀರಾ? ನಾವು ದೊಡ್ಡದಾಗಿ ಯಾಕೆ ಇಟ್ಟಿದ್ದೀವಿ ಅಂತ ಅಂದರೆ, ನಾವು ಸುಮ್ಮನೆ ಇಟ್ಕೊಂಡಿಲ್ಲ ಸರ್, ನಾವು ಹೇಳೋದನ್ನ ಸ್ವಲ್ಪ ಕೇಳಿ ಅಂತ ಅಂದರೆ ಏನೇನೋ ಮಾತಾಡಿದ್ರು. ಜನ ಎಲ್ಲಿ ನಡಿಬೇಕು ಮೇಡಮ್? ನೀವು ಹೇಳೋ ಪ್ರಕಾರ ಫುಟ್ಪಾತ್ ಇರೋದು ಜನ ನಡೀದಕ್ಕೆ ವ್ಯಾಪಾರ ಮಾಡಿದ್ದಾರೆ ನೋಡಿ ಸರ್ ಅಲ್ಲಿ. ಆದ್ರೆ ಮೇಡಮ್, ಬೇರೆಯವರೆಲ್ಲರೂ ಫುಟ್ಪಾತ್ ಮಾಡುವ ಇಟ್ಕೊಂಡಿರುವಂತ ಜಾಗದಲ್ಲಿ ಎಲ್ಲಿ ಮಾರ್ಕ್ ಮಾಡಿದಾರೆ ಅಲ್ಲೇ ಮಾಡಿದ್ದಾರೆ. ಆದ್ರೆ ನೀವು ಇಲ್ಲಿಂದ ಇಲ್ಲಿವರೆಗೂ ಇಟ್ಕೊಂಡಿದ್ದೀರಲ್ಲ ನೋಡಿ. ಮುಂದೆಗಡೆ 4 ಹೆಜ್ಜೆ 2 ಹೆಜ್ಜೆ ಇಟ್ಕೊಳಕ್ಕೂ ಆಗಲ್ಲ ಇದೆ. ಇವಾಗ ಅಲ್ಲಿಗೆ ಫುಟ್ಪಾತ್ ಅಂತ ಮಾಡಿರೋದು, ಇಲ್ಲಿಗೆ ಅಂಗಡಿಗೆ ಬಿಟ್ಟು ನೋಡಿ, ಅಲ್ಲೊಂದು ಸ್ವಲ್ಪ ನೋಡಿ ಗೀರ್ ಹಾಕಿದ್ದಾರೆ, ಅದ್ರೊಳಗಡೆ ನಾವು ಹೋಗಂಗಿಲ್ಲ. ಅದು ನಿಮಗೆ ನೀವು ಒಟ್ಟು ನಿಮ್ಮ ಎಷ್ಟಡಿನಲ್ಲಿ ಅಂಗಡಿ ಇಟ್ಟಿದ್ದೀರಾ? ಫುಟ್ಪಾತ್ ಇರುವಂತಹ ಮಾರ್ಗದಲ್ಲಿ ನೀವು ಎಷ್ಟಡಿ ಬೇಕಾಗಿಲ್ಲ, ಸರ್ವೆ ಮಾಡಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ನಾವು ಎಲ್ಲ ಕಡೆ ಕಂಪ್ಲೇಂಟ್ ಮಾಡಿದೀವಿ, ಎಲ್ಲೆಲ್ಲಿ ಬೇಕು ಹೋಗಿದ್ದೀವಿ. ನಮ್ಮ ಹತ್ರ ಹೋಗಿರೋದಕ್ಕೆ ಡಾಕ್ಯುಮೆಂಟ್ ಇದೆ, ಕಂಪ್ಲೇಂಟ್ ಆಗಿರೋ ಡಾಕ್ಯುಮೆಂಟ್ ಇದೆ. ನಮ್ಮ ಕಡೆಯವ್ರು ಕೇಳಿದಕ್ಕೆ ನಮ್ಮ ಕಡೆ ಹುಡುಗನ ಆಗಿದ್ಮೇಲೆ ನೀವೇ ಹೇಳ್ದಂಗೆ ನಿಮ್ಗೆ ಇಷ್ಟಡಿ ಬೇಕಾಗಿಲ್ಲ, ಸೊ ನೀವು ಯಾರೋ ಬಂದು ಆಕ್ರಮಿಸ್ಕೋತಾರೆ ಅಂತೇಳಿ ಇಲ್ಲಿ ಅಂಗಡಿ ಇಟ್ಟ ಮೇಲೆ ನಿನ್ನೆ ಪಾದಚಾರಿ ವ್ಯಕ್ತಿ ಬಗ್ಗೆ ಮೇಲೆ ನೀವು ಅಷ್ಟೊಂದು ಗಲಾಟೆ ಮಾಡುವಂತ ಅವಶ್ಯಕತೆ ಇಲ್ಲ. ನಾವು ಅಷ್ಟು ಮಾಡಿಲ್ಲ. ಅವ್ರು ಅದನ್ನೇ ನಾನು ಹೇಳ್ತಾ ಇದ್ದೀನಿ. ಅವ್ರು ಏನ್ ಮಾತಾಡಿದ್ರು ಗೊತ್ತಾ? 10 ಸಲ ಅಂದ್ರು ನಾವು ಕಚಡಗಳಂತೆ, ನಮ್ಮನ್ನ ಕಚಡಗಳು ಅಂತಾರೆ, ಬಾಯಿ ಬಂದಂಗ್ ಮಾತಾಡ್ತಾರೆ. ಇವಾಗ ಫುಟ್ಪಾತ್ ಒತ್ತುವರಿ ತೆರವನ್ನ ಮಾಡ್ತಿದ್ದಾರೆ. ನಿಮ್ಮ ಅಂದಾಜಿನಲ್ಲಿ ಯಾವ ತರ ಆಗ್ಬೇಕು ಈ ಭಾಗದಲ್ಲಿ? ನಮಗೆ ಮಾತು ಕೊಟ್ಟಿದ್ದಾರೆ, ಎಲ್ಲಾ ಕಡೆ ಇದೆ ಭಾಗ, ಇದು ಬಂದು ಅಳತೆ ಮಾಡ್ಕೊಡ್ತೀವಿ ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.